ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಂಭಕೋಣಂ ಎಕ್ಸ್ಪ್ಲೋರೇಷನ್ನ ಪಾರ್ಟ್ 2ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಧಾರಾಸುರ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಂತರ ಬಂದಿದ್ದು ದ ಗ್ರೀಕ್ ಮ್ಯಾಥಮೆಟಿಷಿಯನ್ ಶ್ರೀನಿವಾಸ ರಾಮಾನುಜನ್ ಸರ್ ಅವರ ಮನೆಗೆ. ಇದು ಶ್ರೀನಿವಾಸ ರಾಮಾನುಜನ್ ಸರ್ ಅವರು ಮಲಗ್ತಿದ್ದ ಕೋಣೆ. ಈ ಕೋಣೆಯಲ್ಲಿ ಅವರು ಅದೆಷ್ಟೋ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಥಿಯರೀಸ್ನ ಡೆವಲಪ್ ಮಾಡಿದ್ದಾರೆ. So, this room plays a vital role in his life. ಇವರ ಮನೆ ಬಹಳ ಪ್ರಶಾಂತವಾಗಿದೆ, ಅಷ್ಟೇ ಸುಂದರವಾಗಿದೆ. ಅವ್ರ ಮನೆಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ವಾಲ್ ಆಫ್ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಅವ್ರದ್ದೊಂದು ಪುಟ್ಟ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದಾರೆ. ಅದರಿಂದ ಗೊತ್ತಾಗುತ್ತೆ ರಾಮಾನುಜನ್ ಸರ್ ಹೇಗಿದ್ರು ಅಂತ. ಮ್ಯಾಥಮೆಟಿಕಲ್ ಫೀಲ್ಡ್ನಲ್ಲಿ ಇವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ಸ್ನೆಲ್ಲನೂ ಈ ವಾಲ್ ಆಫ್ ಫ್ರೇಮ್ಸ್ನಲ್ಲಿ ಹಾಕಿದ್ದಾರೆ. ಇದೊಂದು ಸ್ಟೋರ್ ರೂಮ್ ಆ್ಯಂಡ್ ಕಿಚನ್. ದ ಗ್ರೇಟ್ ಪರ್ಸ್ನಾಲಿಟಿ ವಾಸ ಇದ್ದ ಮನೆಯಲ್ಲಿ ತಿರುಗಾಡ್ತಿದ್ದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ವಾವ್, ನೈಸ್ ಅಲ್ಲ? ಇದು ಅವ್ರದ್ದು ಕಿಚನ್. ಎಷ್ಟು ಸಿಂಪಲ್ ಆಗಿ ಅದು ಅವ್ರದ್ದು ಅಟ್ಟ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಎಸ್, ಇದು ಅವ್ರದ್ದು ಒಲೆ ಅಲ್ವಾ? ಇಲ್ಲಿ ಅವ್ರದ್ದು ಪಾತ್ರೆ ತೊಳ್ಕೊಳ್ಳೋದು ಅನಿಸುತ್ತೆ ಇದು ಅಲ್ವಾ? ಚೆನ್ನಾಗಿದೆ ಮನೆ ಎಲ್ಲ ರಿನೋವೇಟ್ ಮಾಡಿ ಚೆನ್ನಾಗಿದೆ. ನೋಡು, ಹಿಂದಿನ ಕಾಲದಲ್ಲಿ ಖಾರ ರುಬ್ತಾ ಇದ್ದಿದ್ದು ಈ ಥರನೇ ಇದರಲ್ಲಿ. ಚಲೋ. ಓ ವಾವ್, ಹೌದೇ, ಓನ್ ಬಾವಿ ಇದೆ. ಸೂಪರ್ ಅಲ್ಲ? ತುಂಬ ಚೆನ್ನಾಗಿದೆ. ಬರ್ತಾ ಇದ್ದೀನಿ ಕಂದ. ಮೋಸ್ಟ್ಲಿ ಇವಾಗ ಕ್ಲೋಸ್ ಮಾಡಿರ್ತಾರೆ. ಅದ್ಯಾ ಇರು ಮಗ್ಲ. ಸ್ಟಿಲ್ ಬಾವಿನಲ್ಲಿ ನೀರಿದೆ, ಪರವಾಗಿಲ್ಲ. ಚೆನ್ನಾಗಿದೆ. ಇಲ್ಲಿ ಏನೇನಾದರೂ ಒಣಗಾಕೋತಿದ್ರು ಅನಿಸುತ್ತೆ ಬಿಸಿಲಿಗೆ. ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಎಸ್, ಬೈ ಆಲ್ ಮೀನ್ಸ್. ನಮ್ಮನೆಯವರು ಪ್ರಪ್ರಥಮವಾಗಿ ಬಾವಿ ನೋಡ್ತಾ ಇದ್ದಾರೆ. ನೀವು ನೋಡಿದ್ರಾ ಬಾವಿನ? ಎಲ್ಲಿ? ಅವ್ರದ್ದೇ ಓನ್ ಬಾವಿ ಇತ್ತಲ್ಲ. ಅಂದರೆ ಆವತ್ತಿನ ಕಾಲದಲ್ಲಿ ಎಷ್ಟು ಅನುಕೂಲವಾಗಿದ್ರು ಅಂತ. ಇಲ್ಲಿ ಬಟ್ಟೆ ತೊಳೆಯೋದು ಮಗಳೇ. ಇಲ್ಲಿ ಕಾಳು ಎಲ್ಲ ಒಣಗಾಕೊಳ್ಳೋದು, ಹಪ್ಪಳ ಸಂಡಿಗೆ ಎಲ್ಲನೂ ಒಣಗಾಕೊಳ್ಳೋದು ಈ ಥರ ಮಾಡ್ತಾಯಿದ್ರು ಅನಿಸುತ್ತೆ ಇಲ್ಲಿ. ಬಿಕಾಸ್ ಇದು ಓಪನ್ ಇದೆ. ನೈಸ್. ಫಸ್ಟ್ ಟೈಮ್ ನಮ್ಮ ಮನೆಯವರು ನೀರು ಸೇದಿದ್ರು. ಮಗಳೇ, ನಿಮ್ಮನ್ನು ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಸುಸ್ತಾಗಿ ಹೋಗುತ್ತೆ. ಅದ್ಯಾ ಬನ್ನಿ. ನೋಡಿದ್ರಾ ಹಿಂದಿನ ಕಾಲದಲ್ಲಿ ಬಾವಿ ಹೇಗಿರ್ತಿತ್ತು ಅಂತ? ನನ್ನ ಮಗಳಿಗೆ ಇದೇ ಫಸ್ಟ್ ಬಾವಿ ನೋಡಿದಲ್ವಾ ಮಗಳೇ? ಚಲೋ ಚಲೋ ಚಲೋ. ಇಲ್ಲಿ ನೋಡಿ, ಪುಟಾಣಿ ಒಲೆ. ಇಲ್ಲೇನಕ್ಕಿರ್ಬೋದು? ಇಷ್ಟು ಪುಟಾಣಿ ಇದ್ರಲ್ಲ. ಚೆನ್ನಾಗಿದೆ ಅಲ್ವಾ? ತಲವರಂ ಫುಲ್ ಬೇವ್ತು ಹೋದ್ವಿ ಬಾವಿ ಏರಿಯಾಗೆ ಹೋಗಿ ಬಂದು.
ಕೆಳಗಡೆ ನೋಡಬಾರ್ದಂತೆ, ಸುಮ್ಮನೆ ಹಿಂಗಿದು ಮಾಡ್ಬೇಕಂತೆ. ನನ್ನ ಮಗಳಿಗೆ ಹೊರಗಡೆ ಹೋಗ್ತಾ ಇದ್ವಿ ಆಯಿತಾ, ಅಮ್ಮ ಮತ್ತೆ ಬಾವಿ ನೋಡೋಣ ಅಮ್ಮ ಪ್ಲೀಸ್ ಅಮ್ಮ ಅಂತ ಮತ್ತೆ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಳೆ. ನೋಡು, ಹಾಂ ಅಲ್ಲಿ ಕೊಡ ಏನಾದರೂ ಇಡ್ತಾ ಇದ್ರು ಅನ್ಸುತ್ತೆ ಮಗಳೇ. ನನ್ನ ಮಗಳು ನೋಡಿ ಬಾವಿಲಿ ನೀರು ಸೇರ್ತಾ ಇದ್ದಾಳೆ. ಖುಷಿ ಆಯಿತು ಈ ಥರ ಮಾನ್ಯುಮೆಂಟ್ಸಿಗೆ ಬಂದು ಒಂದು ಡಿಫ್ರೆಂಟ್ ಲೋಕನ ಎಕ್ಸ್ಪೀರಿಯನ್ಸ್ ಮಾಡೋದು. ಅವರು ಊಟ ತಿಂದಂಥ ಕಿಚನ್, ಅವ್ರು ಜೀವಿಸಿದಂಥ ಮನೆಯಲ್ಲಿ ಸೊ ಬ್ಯೂಟಿಫುಲ್. ಸುಸ್ತಾಯ್ತಾ? ಇವರು ಜೀವಿಸಿದ್ದು ಬಹಳ ಕಡಿಮೆ ಕಾಲಾವಧಿ, ಅಂದರೆ ಕೇವಲ 32 ವರ್ಷಕ್ಕೆ ವಿಧಿವಶರಾಗ್ತಾರೆ. ಡಿಸೆಂಬರ್ 22, 1887ರಿಂದ ಏಪ್ರಿಲ್ 26, 1920ರವರೆಗೆ ಮಾತ್ರ. ಈ ಮಾನ್ಯುಮೆಂಟ್ 2003ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಂದ ಲೋಕಾರ್ಪಣೆಯಾಗಿದೆ. ಹಾಗೆ ಶಾಸ್ತ್ರ ಡೀಮ್ಡ್ ಯೂನಿವರ್ಸಿಟಿ ಇದನ್ನು ನಿರ್ವಹಣೆ ಮಾಡ್ತಾ ಇದೆ. ಶ್ರೀನಿವಾಸ ರಾಮಾನುಜನ್ ಇಂಟರ್ನ್ಯಾಷನಲ್ ಮಾನ್ಯುಮೆಂಟ್ ಮೇಂಟೈನ್ಡ್ ಬೈ ಶಾಸ್ತ್ರ ಡೀಮ್ಡ್ ಯೂನಿವರ್ಸಿಟಿ ಕುಂಭಕೋಣಂ. ವರ್ಕಿಂಗ್ ಅವರ್ಸ್ ನೋಡಿ 9 to 1 ಆ್ಯಂಡ್ ದೆನ್ 1:30 to 6. ಓಕೆ ಫೈನ್, ಯಾವಾಗಲೂ ಓಪನ್ ಇರುತ್ತೆ. ನಾವು ಹೋಗಿದ್ದು ಸಮ್ಮರ್ ಸೀಸನ್ ಆದ್ದರಿಂದ ವಿಪರೀತ ತಾಪ ಇತ್ತು. ನಂತರ ನಾವು ಹೊರಟಿದ್ದು ಮಹಾಮಹಂ ಕೊಳಂ ಹತ್ರ. ಈ ಕೊಳದ ವಿಶೇಷತೆ ಏನಪ್ಪ ಅಂತ ಅಂದರೆ, ನಾರ್ತ್ ಇಂಡಿಯಾದಲ್ಲಿ ನಡೆಯೋ ಹಾಗೆ ಇಲ್ಲಿಯೂ ಕೂಡ 12 ವರ್ಷಕ್ಕೆ ಒಂದ್ಸರಿ ಕುಂಭಮೇಳ ನಡೆಯುತ್ತೆ. ಈ ಕೊಳದಲ್ಲಿ ನೀರು ಎಲ್ಲಿಂದ ಬಂತಪ್ಪ ಅಂತ ನೋಡೋದಾದರೆ, ಈ ಕೊಳದಲ್ಲಿ ಟೋಟಲ್ 21 ಬಾವಿಗಳಿವೆ. ಈ ಬಾವಿಗಳಿಂದ ಈ ಕೊಳದಲ್ಲಿ ನೀರು ಉಗಮವಾಗುತ್ತೆ. ಹಾಗೆ ಈ ಕೊಳದ ಸುತ್ತಲೂ 16 ಚಿಕ್ಕ ಚಿಕ್ಕ ಟೆಂಪಲ್ಸ್ಗಳಿದ್ದಾವೆ. ಈ ಕೊಳದ ಪಕ್ಕ ಅಲ್ಲೇ ಕಾಶಿ ವಿಶ್ವನಾಥರ ದೇವಾಲಯ ಇದೆ. ಸಂಜೆ 4 ಗಂಟೆಗೆ ಮತ್ತೆ ದೇವಸ್ಥಾನದ ಓಪನ್ ಆಯಿತು. ಈ ದೇವಸ್ಥಾನಕ್ಕೆ ನಾವು ದರ್ಶನಕ್ಕೆ ಹೊರಟ್ವಿ. ಫ್ಯಾಮಿಲಿ ಜೊತೆ ಔಟಿಂಗ್ ಬಂದ್ರೂ ಯಾವಾಗಲೂ ವರ್ಕ್ ಟೆನ್ಷನಲ್ಲಿ ಇರ್ತಾರೆ ಅಂತ ನಮ್ಮ ಮನೆಯವ್ರಿಗೆ ನಾನು ರೇಗಿಸ್ತಾ ಇದ್ದೆ. ಮಹಾಮಹಂ ಕೊಳ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾತ್ರ ಪ್ರವೇಶ ಇದೆಯಂತೆ. ಹೋಗೋರು ಟೈಮಿಂಗ್ಸ್ ನೋಡಿಕೊಂಡು ಹೋಗಬೇಕು. ಕಾಶಿ ವಿಶ್ವನಾಥರ ದೇವಾಲಯದಿಂದ ನಂತರ ನಾವು ಹೋಗಿದ್ದು ಕುಂಬೇಶ್ವರ ದೇವಾಲಯಕ್ಕೆ. ಕುಂಬೇಶ್ವರಕ್ಕೆ ಹೋಗುವಂಥ ದಾರಿನಲ್ಲಿ ಸಾಕಷ್ಟು ಅಂಗಡಿಗಳಿವೆ. ನಮಗೆ ಬೇಕಾದಂಥ ಶಾಪಿಂಗ್ಸ್ನ ಮಾಡ್ಕೋಬಹುದು. ಕುಂಬೇಶ್ವರ ಅಂತ ಏನಕ್ಕೆ ಹೆಸರು ಬಂತಪ್ಪ ಅಂತ ಅಂದರೆ, ಇಲ್ಲಿ ಲಿಂಗ ಕುಂಭದ ಆಕಾರದಲ್ಲಿದೆ. ಈ ಊರಿಗೆ ಕುಂಭಕೋಣಂ ಅಂತ ಹೆಸರು ಬರೋದಕ್ಕೆ ಈ ಕುಂಬೇಶ್ವರ ದೇವಾಲಯನೇ ಮೂಲ ಕಾರಣ ಅಂತ. ದೇವಸ್ಥಾನ ಬಹಳ ವಿಶಾಲವಾಗಿದೆ, ಹಾಗೆ ಬಹಳ ಸುಂದರವಾಗಿದೆ. ಕುಂಬೇಶ್ವರನ ದರ್ಶನ ಮಾಡಿಕೊಂಡು ನಂತರ ನಾವು ಹೋಗಿದ್ದು ಅಲ್ಲೇ ಸ್ವಲ್ಪ ದೂರ ಇದ್ದ ಸಾರಂಗಪಾಣಿ ದೇವಾಲಯಕ್ಕೆ. ಇದು ವಿಷ್ಣು ದೇವಾಲಯ. ನೋಡಿಲಿ ಮಗಳೇ ಹೆಂಗಿದೆ, ಆನೆ ರಥ ಎಳಿತಾ ಇದೆ ಅನ್ನೋ ಥರ ಇದೆ ಅಲ್ಲ. ಆನೆನಾ ಈ ದೇವಸ್ಥಾನ ಫುಲ್ಲು ರಥ ಇದ್ದಂಗೆ ಆನೆ ಎಳಿತಾ ಇದೆ ಅನ್ನಂಗೆ ಕೆತ್ತಿದ್ದಾರೆ. ಸಖತ್ತಾಗಿದೆ. ಗರ್ಭಗುಡಿ ಇರುವಂತಹ ಮಂಟಪವನ್ನು ರಥದ ಆಕಾರದಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಆನೆ ಕುದುರೆಗಳೆಲ್ಲವೂ ಈ ರಥವನ್ನು ಎಳಿತಿದ್ದಾವೇನೋ ಅನ್ನೋ ಹಾಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಈ ಕಾನ್ಸೆಪ್ಟ್ ಬಹಳ ಯುನೀಕ್ ಆಗಿದೆ. ನಾನು ಎಲ್ಲೂ ಈ ಥರ ನೋಡಿರಲಿಲ್ಲ. ಬಹಳ ಚೆನ್ನಾಗಿದೆ ಇದು. ಸಂಜೆ ಆಗಿದ್ದರಿಂದ ಸಾರಂಗಪಾಣಿ ದೇವಾಲಯದಿಂದ ನಾವು ನೇರ ಹೋಗಿದ್ದು ಕುಂಭಕೋಣಂನ ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿ ನಾವು ನಂದಿನಿ ಊರಾದ ತಿರುವಿಡೈ ಮರುದೂರ್ ಬಸ್ ಹತ್ತಿ ನಂತರ ನಾವು ಮ್ಯಾರೇಜ್ ಹಾಲ್ಗೆ ರೀಚ್ ಆದ್ವಿ. ಅಲ್ಲಿ ನಮಗೋಸ್ಕರ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕೊಟ್ಟಿದ್ರು. ಕುಂಭಕೋಣಮಿಂದ ಬಂದು ನಮಗೆ ರೂಮ್ ಕೊಟ್ಟರು. ಆರಾಮಾಗಿ ಎಲ್ಲ ರೆಡಿ ಆದ್ವಿ.
ಮಧುಮಕ್ಕಳಾದ ನಂದಿನಿ ಹಾಗೂ ಪ್ರಕಾಶ್ ಬಹಳ ಖುಷಿಪಟ್ಟರು. ನಾವಿನ್ನೂ ಸ್ಟೇಜ್ಗೆ ಹೋಗಿರಲಿಲ್ಲ, ಆಗಲೇ ನಂದಿನಿ ನಮ್ಮನ್ನು ನೋಡಿ ದೀಪ್ತಿ ಮ್ಯಾಮ್ ಹಾಗೂ ಫ್ಯಾಮಿಲಿ ಬಂದಿದ್ದಾರೆ ಅಂತ ಬಹಳ ಎಕ್ಸೈಟ್ ಆಗಿದ್ಲು. ಮಧುಮಕ್ಕಳಿಗೆ ಅವರ ವೈವಾಹಿಕ ಜೀವನ ಸುಂದರವಾಗಿರಲಿ ಅಂತ ಮನಸ್ಫೂರ್ತಿ ಹಾರೈಸಿ ನಂತರ ನಾವು ಊಟಕ್ಕೆ ಹೋದ್ವಿ. ನಾವು ಮತ್ತೆ 2.5 hours ಜರ್ನಿ ಮಾಡಬೇಕಾಗಿದ್ದರಿಂದ ಬೇಗ ಊಟ ಮುಗಿಸ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡ್ವಿ, ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಬ್ಯಾಕ್ ಟು ಹೊರಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಾಯಿತು. ಇವಾಗ ಕುಂಭಕೋಣಂ ಹೋಗಿ ಕುಂಭಕೋಣಮಿಂದ NITಗೆ ಬಸ್ ತಗೋಬೇಕು. ನಂದಿನಿ ರಿಸೆಪ್ಷನ್ಗೋಸ್ಕರ ಕುಂಭಕೋಣಂ ಹೋಗಿ ಕುಂಭಕೋಣಂನ ಪ್ರಸಿದ್ಧ ಪ್ಲೇಸಸ್ಗಳನ್ನು ನೋಡಿ ಆನಂದಿಸಿದ್ದು ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಟ್ಟಿತ್ತು. ಕುಂಭಕೋಣಂಗೆ ಇನ್ನೊಂದು ಹೆಸರು ಟೆಂಪಲ್ ಟೌನ್ ಅಂತ. ಇಲ್ಲಿ ಸಾಕಷ್ಟು ದೇವಾಲಯಗಳಿವೆ. ಒಂದೊಂದು ದೇವಾಲಯಕ್ಕೂ ಅದರದೇ ಆದ ಪೌರಾಣಿಕ ಕಥೆಗಳಿವೆ. ಕುಂಭಕೋಣಂ ನಿಜಕ್ಕೂ ಅತ್ಯದ್ಭುತವಾದ ಪ್ಲೇಸ್. ಮಾರನೇ ದಿನ ನಮ್ಮ ಕನ್ನಡದ MTech ಮಕ್ಕಳಿಗೆ ನಾನ್ ವೆಜ್ ಮಾಡಿ ಒಂದು ಚಿಕ್ಕ ಫೇರ್ವೆಲ್ ಕೊಟ್ಟು ಮನ್ಸಾರೆ ಹಾರೈಸಿ ಕಳಿಸ್ಕೊಟ್ವಿ. ಅವರೆಲ್ಲರಿಗೂ ಪ್ಲೇಸ್ಮೆಂಟ್ ಆಗಿದ್ದರಿಂದ ಲೈಫಲ್ಲಿ ಸೆಟಲ್ ಆದ್ವಿ ಅನ್ನೋ ನಿರಾಳತೆಯಿಂದ ಖುಷಿಯಿಂದ ಕ್ಯಾಂಪಸ್ಸಿಂದ ಹೊರಟರು. ನಂತರ ನನ್ನ ಮಗಳ ಆಸೆಯಂತೆ ಅವರಪ್ಪನ ಜೊತೆ ಪಾರ್ಕಿಗೆ ಹೋಗಿ ಆಟ ಆಡ್ಕೊಂಡು ಬಂದು. ಹೀಗಿತ್ತು ನಮ್ಮ ಪುಟ್ಟ ಕುಂಭಕೋಣಂ ಜರ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.